ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ವರ್ಕಿಂಗ್ ಕ್ಯಾಪಿಟಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ರೇಷಿಯೋಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನಮಗೆ ಬೇಕಾಗಿರೋ ಡೇಟಾನ ಕೊಟ್ಟಿದ್ದಾಗ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬ್ಯಾಲೆನ್ಸ್ ಶೀಟ್ ಆಫ್ ABC ಕಂಪನಿ ಲಿಮಿಟೆಡ್ ಅಂತ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಲೈಬಿಲಿಟೀಸ್ ಮತ್ತು ಅಸೆಟ್ಸ್ ಕೊಟ್ಟಿದ್ದಾರೆ. ಲೈಬಿಲಿಟೀಸಲ್ಲಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ, ಜನರಲ್ ರಿಸರ್ವ್, ಡಿಬೆಂಚರ್ಸ್ ಮತ್ತು ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್ನ ಕೊಟ್ಟಿದ್ದಾರೆ. ಅಸೆಟ್ಸಲ್ಲಿ ನೋಡಿದ್ರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲ್ಯಾಂಟ್, ಸ್ಟಾಕ್, ಡೆಟಾರ್ಸ್ ಆ್ಯಂಡ್ ಬಿಲ್ಸ್ ರಿಸೀವೇಬಲ್ ಮತ್ತು ಕ್ಯಾಶ್, ಇಷ್ಟು ಡೇಟಾನ ಕೊಟ್ಟಿದ್ದಾರೆ. ವಿ ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ವರ್ಕಿಂಗ್ ಕ್ಯಾಪಿಟಲ್, ಇನ್ವೆಂಟ್ರಿ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಮತ್ತು ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋ ಆರ್ ಲಿಕ್ವಿಡ್ ರೇಷಿಯೋನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ಫಸ್ಟ್ ನಾವು ವರ್ಕಿಂಗ್ ಕ್ಯಾಪಿಟಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಕರೆಂಟ್ ಅಸೆಟ್ಸ್ ಯಾವ್ದು ಅಂತ ನಾವು ನೋಡೋಣ. ಕರೆಂಟ್ ಅಸೆಟ್ಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎರಡು ಫಿಕ್ಸ್ಡ್ ಅಸೆಟ್ಸ್. ಅದರ್ ದ್ಯಾನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಲ್ಲನೂ ನಮಗೆ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಅಂದರೆ ಸ್ಟಾಕ್, ಡೆಟಾರ್ಸ್, ಬಿಲ್ಸ್ ರಿಸೀವೇಬಲ್ ಮತ್ತು ಕ್ಯಾಶ್, ಇದಿಷ್ಟು ನಾವು ಕರೆಂಟ್ ಅಸೆಟ್ಸ್ ಅಂತ ತೊಗೊತೀವಿ. ಟೋಟಲ್ ಮಾಡಿದ್ರೆ 2,00,000, 1,10,000 ಮತ್ತು 40,000, 3,50,000 ನಮಗೆ ಕರೆಂಟ್ ಅಸೆಟ್ಸ್ ಸಿಗುತ್ತೆ. ಕರೆಂಟ್ ಲಯಬಿಲಿಟೀಸಲ್ಲಿ ಅದರ್ ದ್ಯಾನ್ ಶೇರ್ ಕ್ಯಾಪಿಟಲ್ ಮತ್ತು ಲೋನ್, ಲಾಂಗ್ ಟರ್ಮ್ ಲೋನ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಜನರಲ್ ರಿಸರ್ವ್, ನಾವು ಇಲ್ಲಿ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಮಾತ್ರ ಕರೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ. ಸೊ 1,00,000 ಪ್ಲಸ್ 50,000, 1,50,000 ಕರೆಂಟ್ ಲಯಬಿಲಿಟೀಸ್ ಆಗುತ್ತೆ. ದೇರ್ಫೋರ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು 2,00,000 ಸಿಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಈಸ್ 2,00,000. ನೆಕ್ಸ್ಟ್ ಇನ್ವೆಂಟರಿ ಟು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ, ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಇನ್ವೆಂಟರಿ ಟು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಇಸ್ ಈಕ್ವಲ್ ಟು ಇನ್ವೆಂಟರಿ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಇನ್ವೆಂಟರಿ ಅಂದರೆ ಸ್ಟಾಕ್ ಎಷ್ಟಿದೆ ನಮಗಿಲ್ಲಿ 2,00,000 ಇದೆ. ಸೊ 2,00,000 ಇನ್ವೆಂಟರಿ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್ 2,00,000. ದೇರ್ಫೋರ್ ಇನ್ವೆಂಟರಿ ಟು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಇಸ್ 1:1. ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಕರೆಂಟ್ ರೇಷಿಯೋ. ಕರೆಂಟ್ ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಬಂದು ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ನ ಫೈಂಡ್ ಔಟ್ ಮಾಡಿದ್ದೀವಿ 3,50,000 ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಕೂಡ 1,50,000. ಕರೆಂಟ್ ರೇಷಿಯೋ ಇಸ್ 2.33%. ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಕ್ವಿಕ್ ರೇಷಿಯೋ. ಕ್ವಿಕ್ ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಲಿಕ್ವಿಡ್ ಲಯಬಿಲಿಟೀಸ್. ಲಿಕ್ವಿಡ್ ಅಸೆಟ್ಸ್ ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಏನೇನಿದೆ ಅದು. ಸೊ 1,00,000 ಎಕ್ಸೆಪ್ಟ್ ಸ್ಟಾಕ್, ಅಂದರೆ ಸ್ಟಾಕ್ ಆರ್ ಇನ್ವೆಂಟರಿ ಅಂತ ಏನಿದೆ ಅದನ್ನು ಬಿಟ್ಟು ಬೇರೆ ಎಲ್ಲನೂ ನಮಗೆ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಲಿಕ್ವಿಡ್ ಅಸೆಟ್ಸ್ ಆರ್ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಅದರಲ್ಲಿ ನಾವೀಗ 1,00,000 ಡೇಟಾರ್ಸು, ಬಿಲ್ಸ್ ರಿಸೀವೇಬಲ್ ಮತ್ತು ಕ್ಯಾಶ್ನ ತಗೋಬೇಕಾಗುತ್ತೆ. ಸೊ 1,50,000 ಇಸ್ ದ ಲಿಕ್ವಿಡ್ ಅಸೆಟ್ಸ್. ಲಿಕ್ವಿಡ್ ಲಯಬಿಲಿಟಿ ಬಿಲ್ಸ್ ಪೇಯಬಲ್ ಮತ್ತು ಬಿಲ್ಸ್ ಪೇಯಬಲ್ಸ್ ಮತ್ತು ಕ್ರೆಡಿಟಾರ್ಸು. ಸೊ 1,50,000 ಡಿವೈಡೆಡ್ ಬೈ 1,50,000. ಕ್ವಿಕ್ ರೇಷಿಯೋ ಇಸ್ 1:1 ಆಗುತ್ತೆ. ಥ್ಯಾಂಕ್ ಯು.